ಕರ್ನಾಟಕ ಹೈಕೋರ್ಟ್ನಲ್ಲಿ ಏನಾಗಬಹುದು? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಆಗಸ್ಟ್ 17ನೇ ತಾರೀಕು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ತನಿಖೆಗೆ ಅನುಮತಿಯನ್ನು ಕೊಟ್ಟ ಬಳಿಕ ಆಗಸ್ಟ್ 19ನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯಪಾಲರ ನಿರ್ಧಾರದ ವಿರುದ್ಧ ಕರ್ನಾಟಕ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು. ಆ ರಿಟ್ ಅರ್ಜಿಯ ವಿಚಾರಣೆಯನ್ನು ನಡೆಸಿದ್ದಂತಹ ಹೈಕೋರ್ಟ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದಂತಹ ಏಕಸದಸ್ಯ ಪೀಠ ವಿಚಾರಣೆಯನ್ನು ಆಗಸ್ಟ್ 29ಕ್ಕೆ ಅಥವಾ ಇದೇ ಗುರುವಾರಕ್ಕೆ ಮುಂದೂಡಿಕೆ ಮಾಡಿತ್ತು. ಸಿದ್ದರಾಮಯ್ಯನವರ ರಿಟ್ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳು ಆಗಬಹುದು ಎನ್ನುವಂಥದ್ದನ್ನು ನೋಡುವುದಕ್ಕಿಂತ ಮುಂಚೆ ಆಗಸ್ಟ್ 19ನೇ ತಾರೀಕು ಮೊದಲ ದಿನದ ವಿಚಾರಣೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಪರ ವಕೀಲರು ಮತ್ತು ರಾಜ್ಯಪಾಲರ ಪರ ವಕೀಲರು ಯಾವೆಲ್ಲ ಅಂಶಗಳನ್ನು ಪೀಠದ ಮುಂದೆ ನ್ಯಾಯಮೂರ್ತಿಗಳ ಮುಂದೆ ಪ್ರಸ್ತಾಪ ಮಾಡಿದ್ರು ಎನ್ನುವಂಥದ್ದನ್ನು ಮೊದಲಿಗೆ ನೋಡ್ಕೊಂಡು ಬರೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರ ಹಿರಿಯ ವಕೀಲ ರಾಜ್ಯಸಭಾ ಸಂಸದ ಅಭಿಷೇಕ್ ಮನು ಸಿಂಘ್ವಿ ಅವರು ಹಾಜರಾಗಿದ್ದರು. ಅವರು ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನು ಮೊದಲ ದಿನದ ವಿಚಾರಣೆಯ ಸಂದರ್ಭದಲ್ಲಿ ಎತ್ತಿದ್ದಾರೆ ಸಿದ್ದರಾಮಯ್ಯನವರ ಪರವಾಗಿ. ಒಂದು, ರಾಜ್ಯಪಾಲರು ಸಂಪುಟ ಸಭೆ ತೆಗೆದುಕೊಳ್ಳುವ ತೀರ್ಮಾನಕ್ಕೆ ಬದ್ಧರಾಗಿರಬೇಕು. ಖಾಸಗಿ ದೂರು ಆಧರಿಸಿ ರಾಜ್ಯಪಾಲರು ನೀಡಿದ್ದ ಕಾರಣ ಕೇಳಿ ನೋಟಿಸನ್ನು ಹಿಂಪಡೆಯುವಂತೆ ಸಚಿವ ಸಂಪುಟ ಸಭೆ ನಿರ್ಣಯ ಅಂಗೀಕರಿಸಿದ್ರು ಕೂಡ ರಾಜ್ಯಪಾಲರು ಆ ನಿರ್ಣಯಕ್ಕೆ ಬದ್ಧರಾಗಿ ನಡೆದುಕೊಂಡಿಲ್ಲ. ಎರಡನೆಯದ್ದು, ಮೂಡ ಬದಲಿ ನಿವೇಶನ ಹಂಚಿಕೆಯಲ್ಲಿ ಸತ್ಯಾಂಶಗಳನ್ನು ಪರಿಗಣಿಸದೆ ನಿರ್ದಿಷ್ಟ ಕಾರಣಗಳನ್ನು ನೀಡದೆ 2 ಪುಟಗಳ ಆದೇಶದ ಮುಖಾಂತರ ರಾಜ್ಯಪಾಲರು ತನಿಖೆಗೆ ಅನುಮತಿಯನ್ನು ನೀಡಿದ್ದು ಸರಿಯಲ್ಲ. ಯಾವುದೇ ಸ್ಪಷ್ಟವಾದ ಕಾರಣಗಳನ್ನು ರಾಜ್ಯಪಾಲರು ಕೊಟ್ಟಿಲ್ಲ. ಆನ್ ವಾಟ್ ಡಾಕ್ಯುಮೆಂಟ್ ಬೇಸ್ ಅಂತ ಹೇಳಿ ರಾಜ್ಯಪಾಲರು ಹೇಳಲಿಲ್ಲ. ಮೂರನೆಯದ್ದು, ರಾಜ್ಯಪಾಲರ ಎದುರು ಇತರೆ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ವಿಚಾರಣೆಗೆ ಅನುಮತಿ ಕೋರಿ ಅರ್ಜಿ ಸಲ್ಲಿಕೆಯಾಗಿದ್ದರೂ ಕೂಡ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಸಲ್ಲಿಕೆಯಾಗಿದ್ದ ಅರ್ಜಿಗಷ್ಟೇ ತನಿಖೆಗೆ ಅನುಮತಿಯನ್ನು ನೀಡಿದ್ದಾರೆ. ಉಳಿದ ಅರ್ಜಿಗಳ ಬಗ್ಗೆ ಇನ್ನೂ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ. ನಾಲ್ಕನೆಯ ಅಂಶ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರಿಗೆ ಬದಲಿ ನಿವೇಶನ ಹಂಚಿಕೆಯಾದಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯೇ ಆಗಿರಲಿಲ್ಲ. ಐದನೆಯ ಅಂಶ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರಿಗೆ ಮೂಡ 14 ಬದಲಿ ನಿವೇಶನಗಳ ಹಂಚಿಕೆಯನ್ನು ಮಾಡಿದ್ದು ಕಳೆದ ಬಿಜೆಪಿ ಸರ್ಕಾರದ ಆಡಳಿತದ ಅವಧಿಯಲ್ಲಿ. ಆರನೆಯ ಅಂಶ, ತನಿಖೆಗೆ ಅನುಮತಿ ಯಾಕೆ ನೀಡಬಾರದು ಅಂತೇಳಿ ರಾಜ್ಯಪಾಲರು ಕಾರಣ ಕೇಳಿ ನೋಟಿಸ್ ನೀಡಿದ್ದನ್ನು ಹಿಂಪಡೆಯುವಂತೆ ಸಂಪುಟ ಸಭೆ ನಿರ್ಣಯವನ್ನು ಅಂಗೀಕರಿಸಿದ್ರು ಕೂಡ ಸಂಪುಟ ಸಭೆಯ ನಿರ್ಣಯವನ್ನು ಧಿಕ್ಕರಿಸಿ ರಾಜ್ಯಪಾಲರು ಅನುಮತಿ ನೀಡಿದ್ದಾರೆ. ಆದರೆ ಸಂಪುಟ ಸಭೆಯ ತೀರ್ಮಾನವನ್ನು ಯಾಕೆ ನಾನು ಮೀರಿ ಅನುಮತಿ ಕೊಟ್ಟೆ ಎನ್ನುವುದರ ಬಗ್ಗೆ ರಾಜ್ಯಪಾಲರು ಸಕಾರಣಗಳನ್ನು ಕೊಟ್ಟಿಲ್ಲ. ಸ್ಪಷ್ಟವಾದಂತಹ ಕಾರಣಗಳು ಬೇಕಲ್ಲ, ಅದನ್ನು ಕೊಟ್ಟಿಲ್ಲ. ಏಳನೆಯ ಅಂಶ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಅನುಮತಿ ನೀಡುವ ವೇಳೆ ರಾಜ್ಯಪಾಲರು ಕಾನೂನು ತಜ್ಞರ ಅಭಿಪ್ರಾಯವನ್ನು ಪಡೆಯದೆ ತಾವೇ ಸ್ವತಂತ್ರವಾಗಿ ಅರ್ಜಿಗಳನ್ನು ಪರಿಗಣಿಸಿ ಅನುಮತಿ ನೀಡಿದ್ದಾರೆ. ಇದು ಅಪಾಯಕಾರಿ ಬೆಳವಣಿಗೆ. ಎಂಟನೆಯದ್ದು, ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳ ನಡುವೆ ಸಂಬಂಧ ಹದಗೆಟ್ಟಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ರಾಜ್ಯಪಾಲರು ತನಿಖೆಗೆ ನೀಡುವ ಅನುಮತಿಯನ್ನ ಅತ್ಯಂತ ಎಚ್ಚರದ ದೃಷ್ಟಿಕೋನದಿಂದ ಪರಿಗಣಿಸಬೇಕಾಗುತ್ತದೆ ಅಂತೇಳಿ ಯಡಿಯೂರಪ್ಪ ವಿರುದ್ಧದ ತನಿಖೆಗೆ ರಾಜ್ಯಪಾಲರು ನೀಡಿದಂಥ ಅನುಮತಿಯನ್ನು ರದ್ದುಪಡಿಸಿ ಕರ್ನಾಟಕ ಹೈಕೋರ್ಟ್ನ ವಿಭಾಗೀಯ ಪೀಠ ನೀಡಿದಂಥ ಆದೇಶದಲ್ಲಿ ಹೇಳಿದೆ. ಸಿದ್ದರಾಮಯ್ಯನವರ ಪ್ರಕರಣದಲ್ಲೂ ಕೂಡ ರಾಜ್ಯಪಾಲರು ದುರುದ್ದೇಶದಿಂದ ತನಿಖೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಒಂಬತ್ತನೆಯ ಅಂಶ, ಮೂಡ ನಿವೇಶನ ನಿರ್ಮಾಣಕ್ಕಾಗಿ ಭೂಸ್ವಾಧೀನಕ್ಕೆ ಆದೇಶ ಹೊರಡಿಸಿದ್ದು 1992ರಲ್ಲಿ. 1998ರಲ್ಲಿ ಈ ಭೂಮಿಯನ್ನ ನೋಟಿಫಿಕೇಶನ್ನಿಂದ ಹೊರಗಿಡಲಾಗುತ್ತೆ, ಅಂದರೆ ಸ್ವಾಧೀನದಿಂದ ಹೊರಗಿಡಲಾಗುತ್ತೆ. 2004ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಾಮೈದ ಅಂದರೆ ಪಾರ್ವತಿಯವರ ಸಹೋದರ ಈ ಭೂಮಿಯನ್ನು ಖರೀದಿಸ್ತಾರೆ. 2005ರಲ್ಲಿ ಈ ಭೂಮಿಯನ್ನು ಪರಿವರ್ತನೆ ಮಾಡಲಾಗುತ್ತೆ. 2010ರಲ್ಲಿ ಭೂಮಿಯನ್ನ ಸಿದ್ದರಾಮಯ್ಯನವರ ಪತ್ನಿಗೆ ಅವರ ಸಹೋದರ ಉಡುಗೊರೆಯಾಗಿ ನೀಡ್ತಾರೆ. 2014ರಲ್ಲಿ ಭೂಮಿಯ ಪರಿಹಾರಕ್ಕಾಗಿ ಪಾರ್ವತಿಯವರು ಅರ್ಜಿ ಸಲ್ಲಿಕೆ ಮಾಡ್ತಾರೆ. 2020ರಲ್ಲಿ 50-50ರ ಅನುಪಾತದಲ್ಲಿ ನಿವೇಶನಗಳ ಹಂಚಿಕೆ ಸಂಬಂಧ ಮೂಡ ನಿರ್ಣಯವನ್ನು ಅಂಗೀಕರಿಸುತ್ತೆ. 2021ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರಿಗೆ ಮೂಡ ನಿವೇಶನಗಳನ್ನು ಹಂಚಿಕೆ ಮಾಡುತ್ತೆ. ಈ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇರಲಿಲ್ಲ. ಹೀಗಾಗಿ ಪಾರ್ವತಿಯವರಿಗೆ ನಿವೇಶನ ಹಂಚಿಕೆ ಮಾಡಿದ್ದರಲ್ಲಿ ಆಗ ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಯಾವ ಪಾತ್ರವೂ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಪತ್ನಿ ಪಾರ್ವತಿಯವರಿಗೆ ನಿವೇಶನ ಹಂಚಿಕೆ ಮಾಡುವಂತೆ ಮೂಡಾದ ಮೇಲೆ ಒತ್ತಡ ಹೇರಿಲ್ಲ, ಶಿಫಾರಸನ್ನು ಮಾಡಿಲ್ಲ. 2014ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಪಾರ್ವತಿ ಪರಿಹಾರಕ್ಕಾಗಿ ಅರ್ಜಿ ಸಲ್ಲಿಸಿದ್ರು ಕೂಡ ಮೂಡ ನಿವೇಶನವನ್ನು ಹಂಚಿಕೆ ಮಾಡಿರಲಿಲ್ಲ.
11ನೇ ಅಂಶ, ಮೂಡಾದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಮಾತ್ರ ನಿವೇಶನಗಳನ್ನು ಪಡೆದಿಲ್ಲ, ಅನ್ಯ ರಾಜಕೀಯ ಪಕ್ಷಗಳಿಗೆ ಸೇರಿದಂತಹ ಜನಪ್ರತಿನಿಧಿಗಳು ಕೂಡ ಇಲ್ಲಿ ನಿವೇಶನವನ್ನು ಪಡೆದುಕೊಂಡಿದ್ದಾರೆ. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಕಲಂ 17A ಮತ್ತು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ 218ರ ಅಡಿಯಲ್ಲಿ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಕಲಂ 218ರ ಅಡಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ತನಿಖೆಗೆ ಅನುಮತಿ ನೀಡಲು ಸಾಧ್ಯವಿಲ್ಲ ಅಂತೇಳಿ ಅಭಿಷೇಕ್ ಮನು ಸಿಂಘ್ವಿ ಅವರು ಕಳೆದ ಬಾರಿಯ ವಿಚಾರಣೆಯ ಸಂದರ್ಭದಲ್ಲಿ ವಾದವನ್ನು ಮಂಡಿಸಿದರು. ಇನ್ನು ರಾಜ್ಯಪಾಲರ ಪರವಾಗಿ ಹಾಜರಾಗಿದ್ದಂತಹ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಸಾಂವಿಧಾನಿಕ ಸಂಸ್ಥೆಯಾಗಿರುವಂತಹ ರಾಜ್ಯಪಾಲರು ನೀಡಿರುವಂತಹ ಆದೇಶಕ್ಕೆ ಮತ್ತೊಂದು ಸಾಂವಿಧಾನಿಕ ಸಂಸ್ಥೆ ಹೈಕೋರ್ಟ್ ತಡೆಯನ್ನು ಕೊಡಬಾರದು ಎನ್ನುವಂತಹ ಅಂಶವನ್ನ ಮುಂದಿಡ್ತಾರೆ. ಮುಖ್ಯಮಂತ್ರಿಗಳ ವಿರುದ್ಧದ ತನಿಖೆಗೆ ಅನುಮತಿ ನೀಡಿರುವುದಕ್ಕೆ ಪೂರಕವಾದಂತಹ ದಾಖಲೆ ಮತ್ತು ಕಡತಗಳನ್ನು ನಾವು ಹೈಕೋರ್ಟ್ಗೆ ಸಲ್ಲಿಕೆ ಮಾಡ್ತೇವೆ. ತನಿಖೆಗೆ ಅನುಮತಿ ಕೋರಿ ರಾಜ್ಯಪಾಲರ ಮುಂದೆ ಯಾವುದೇ ಅರ್ಜಿಗಳು ಬಾಕಿ ಉಳಿದಿಲ್ಲ ಎನ್ನುವಂತಹ ಸಮಜಾಯಿಷಿಯನ್ನು ಕೊಡ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಲ್ಲಿಸಿರುವಂತಹ ರಿಟ್ ಅರ್ಜಿಯಲ್ಲಿ ರಾಜ್ಯಪಾಲರು, ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ, JDSನ ಕಾನೂನು ಘಟಕದ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಕುಮಾರ್, ಮೈಸೂರು ಮೂಲದ ಸ್ನೇಹಮಯಿ ಕೃಷ್ಣ ಮತ್ತು TJ ಅಬ್ರಹಾಂ ಪ್ರತಿವಾದಿಗಳು. JDS ಕಾನೂನು ಘಟಕದ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಪರವಾಗಿ ಮಾಜಿ ಅಡ್ವೊಕೇಟ್ ಜನರಲ್ ಪ್ರಭುಲಿಂಗ ನಾವದಗಿ, TJ ಅಬ್ರಹಾಂ ಪರವಾಗಿ JDS ಕಾನೂನು ಘಟಕದ ಅಧ್ಯಕ್ಷ ರಂಗನಾಥ್, ಸ್ನೇಹಮಯಿ ಕೃಷ್ಣ ಪರವಾಗಿ ವಕೀಲ ವಸಂತ್ ಕುಮಾರ್ ಪ್ರತಿವಾದವನ್ನು ಮಂಡಿಸಬೇಕಾಗಿದೆ. ಆಗಸ್ಟ್ 29 ಹೈಕೋರ್ಟ್ ಪ್ರತಿವಾದಿಗಳ ವಾದವನ್ನು ಆಲಿಸಲಿದೆ. ಅಂದರೆ ರಾಜ್ಯಪಾಲರು, ಸರ್ಕಾರದ ಮುಖ್ಯ ಕಾರ್ಯದರ್ಶಿ TJ ಅಬ್ರಹಾಂ, ಪ್ರದೀಪ್ ಕುಮಾರ್ ಮತ್ತು ಸ್ನೇಹಮಯಿ ಕೃಷ್ಣ ಇವರ ವಕೀಲರ ವಾದವನ್ನು ಹೈಕೋರ್ಟ್ ಆಲಿಸಲಿದೆ ತನ್ನ ಮುಂದುವರೆದ ವಿಚಾರಣೆಯಲ್ಲಿ. ಸೊ ಈ ಸಂದರ್ಭದಲ್ಲಿ ಈ ಪ್ರತಿವಾದಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಪತ್ನಿ ಪಾರ್ವತಿಯವರು ಮೂಡಾದಿಂದ 14 ಬದಲಿ ನಿವೇಶನಗಳನ್ನು ಪಡೆದಿದ್ದಕ್ಕೆ ಪ್ರಭಾವ ಬೀರಿದರು. ವಿರೋಧ ಪಕ್ಷದಲ್ಲಿದ್ದಂತಹ ಸಂದರ್ಭದಲ್ಲಿ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡ್ರು ಅಥವಾ 2014ರಲ್ಲಿ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡ್ರು ಎನ್ನುವುದಕ್ಕೆ ಯಾವ ದಾಖಲೆಯನ್ನು ಸಲ್ಲಿಸ್ತಾರೆ ಅದು ವೆರಿ ವೆರಿ ಇಂಪಾರ್ಟೆಂಟ್. ಈ ಕೇಸ್ ನಿಂತಿರೋದೇ ಅದರ ಆಧಾರದ ಮೇಲೆ, ಅದರ್ವೈಸ್ ಈ ಕೇಸ್ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಆಗುತ್ತೆ ಅನ್ಲೆಸ್ ಈ ಪ್ರತಿವಾದಿಗಳು TJ ಅಬ್ರಹಾಂ, JDSನ ಪ್ರದೀಪ್ ಕುಮಾರ್, ಸ್ನೇಹಮಯಿ ಕೃಷ್ಣ ಇವರು ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯನವರು ತಮ್ಮ ಪತ್ನಿಗೆ 14 ಬದಲಿ ನಿವೇಶನಗಳನ್ನು ಪಡೆಯಲಿಕ್ಕೆ ಪ್ರಭಾವವನ್ನು ಬೀರಿದರು ಅಥವಾ ತಮ್ಮ ಅಧಿಕಾರವನ್ನು, ಸಂವಿಧಾನದತ್ತವಾದಂಥ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡರು ಎನ್ನುವುದಕ್ಕೆ ಪೂರಕವಾದಂತಹ ಸಾಕ್ಷ್ಯಗಳನ್ನು ಸಲ್ಲಿಕೆ ಮಾಡದೆ ಹೋದರೆ, ದಾಖಲೆಗಳನ್ನು ಸಲ್ಲಿಕೆ ಮಾಡದೆ ಹೋದರೆ ರಾಜ್ಯಪಾಲರು ಕೊಟ್ಟಂಥ ಅನುಮತಿ ಹೈಕೋರ್ಟ್ನ ವಿವೇಚನೆಯಲ್ಲಿ ನಿಲ್ಲುವಂಥದ್ದೇ ಕಷ್ಟ. ಬಿಕಾಸ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಇರ್ಬೋದು ಅಥವಾ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ 218ನೇ ಕಲಂ ಇರ್ಬೋದು, ಅದು ಪಬ್ಲಿಕ್ ಸರ್ವೆಂಟುಗಳ ವಿರುದ್ಧ ಏನು ತನಿಖೆಗೆ ಅನುಮತಿಗೆ ಅವಕಾಶವನ್ನು ಕೊಡುತ್ತೆ. ಅಲ್ಲಿ ಬೇಕಾಗಿರುವಂಥದ್ದೇ ಆನ್ ವಾಟ್ ಡಾಕ್ಯುಮೆಂಟ್, ಯಾವ ದಾಖಲೆಗಳಿದೆ ಅಂತೇಳಿ. ಆ ದಾಖಲೆಗಳೇ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಬೀದಿಯಲ್ಲಿ ನಿಂತ್ಕೊಂಡು ಆರೋಪಗಳನ್ನು ಮಾಡಿದ ತಕ್ಷಣ ಅವೆಲ್ಲವೂ ಕೂಡ ಕಾನೂನಿನ ಮುಂದೆ ಜಯಿಸಕ್ಕಾಗಲ್ಲ. ಕಾನೂನಿನ ಮುಂದೆ ಬೇಕಾಗಿರುವಂಥದ್ದು ದಾಖಲೆಗಳಷ್ಟೇ. ಸೊ ನಾಳೆ ಈ ಪ್ರತಿವಾದಿಗಳು ಸಿದ್ದರಾಮಯ್ಯನವರ ವಿರುದ್ಧ ಏನು ದಾಖಲೆಗಳನ್ನು ಕೊಡ್ತಾರೆ. ಇದರ ನಡುವೆ ಆಗಸ್ಟ್ 19ನೇ ತಾರೀಕು ಕರ್ನಾಟಕ ಹೈಕೋರ್ಟ್ ಏನು ವಿಚಾರಣೆಯನ್ನು ನಡೆಸಿ ಜನಪ್ರತಿನಿಧಿಗಳ ಕೋರ್ಟಿಗೆ ಒಂದು ಆದೇಶವನ್ನು ಕೊಡ್ತು. ಸಿದ್ದರಾಮಯ್ಯನವರ ವಿರುದ್ಧ ದಾಖಲಾಗಿರುವಂತಹ ಖಾಸಗಿ ದೂರನ್ನು ಸ್ವೀಕಾರ ಮಾಡಬೇಕೇ ಅಥವಾ ಬೇಡವೇ ಎನ್ನುವುದರ ಬಗ್ಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಯಾವುದೇ ಆದೇಶವನ್ನು ಹೊರಡಿಸುವಂತಿಲ್ಲ ಮುಂದಿನ ಸೂಚನೆಯವರೆಗೆ ಅಂಥೇಳಿ. ಸೊ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯ TJ ಅಬ್ರಹಾಂ ಮತ್ತು ಸ್ನೇಹಮಯಿ ಕೃಷ್ಣ ಸಲ್ಲಿಸಿದಂಥ ಅರ್ಜಿಯನ್ನು ಸೆಪ್ಟೆಂಬರ್ 9ನೇ ತಾರೀಕಿಗೆ ಮುಂದೂಡಿದೆ. ಈ ಆಗಸ್ಟ್ 19ನೇ ತಾರೀಕು ವಿಚಾರಣೆ ಆದ ಬಳಿಕ ಮೂಡಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಇತರೆ ಅದಕ್ಕೆ ಪೂರಕವಾದಂಥ ಅಂಶಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಬೆಳವಣಿಗೆಗಳು ನಡೆದಿವೆ. ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಅವರ ಪತ್ನಿ ಬರೆದಿರುವಂತಹ ಒಂದು ಪತ್ರ ಬಹಿರಂಗ ಆಗಿರುವಂಥದ್ದು. ಅದರಲ್ಲಿ ಸಿದ್ದರಾಮಯ್ಯನವರ ಪತ್ನಿ ಹೇಳ್ತಾರೆ, ನೀವು ಕಾನೂನು ಬಾಹಿರವಾಗಿ 3 ಎಕರೆ 16 ಗುಂಟೆ ಜಮೀನನ್ನು ಬಳಸ್ಕೊಂಡಿದ್ದೀರಿ, ಅದಕ್ಕೆ ಪೂರಕವಾಗಿ ದೇವನೂರು 3ನೇ ಹಂತದ ಬಡಾವಣೆ ಅಥವಾ ಸಮಾನಾಂತರವಾದಂತಹ ಬಡಾವಣೆಗಳಲ್ಲಿ ನನಗೆ
ಬದಲಿ ನಿವೇಶನಗಳನ್ನು ಕೊಡಬೇಕು, ಅಥವಾ ನಿಮಗೆ ಅದನ್ನು ಕೊಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನನ್ನ ಜಮೀನನ್ನು ನೀವು ವಾಪಸ್ ಕೊಡಬೇಕು ಎನ್ನುವಂಥ ಒಂದು ಪ್ರಮುಖವಾದಂಥ ಪತ್ರ. ಜೊತೆಗೆ ಪಾರ್ವತಿಯವರಿಗೆ ನಿವೇಶನಗಳನ್ನು ಹಂಚಿಕೆ ಮಾಡುವುದಕ್ಕೆ ಅಥವಾ ಪರಿಹಾರವನ್ನು ಕೊಡುವುದಕ್ಕೆ, ಮಾರುಕಟ್ಟೆ ದರದಲ್ಲಿ ಪರಿಹಾರವನ್ನು ಕೊಡುವುದಕ್ಕೆ ನಾವು ಸಿದ್ಧರಿದ್ದೀವಿ ಅಂಥೇಳಿ ಮೂಡ ಬರೆದಂತಹ ಪತ್ರ. ಜೊತೆಗೆ ಆ ಪತ್ರದಲ್ಲಿ ಇನ್ನೊಂದು ಪ್ರಮುಖವಾದಂಥ ಅಂಶ ಇದೆ. ಏನು ಅಂತ ಹೇಳಿದ್ರೆ, ನಾವು ಕಾನೂನು ಬಾಹಿರವಾಗಿ ನಿಮ್ಮ ಜಮೀನನ್ನು ಬಳಸ್ಕೊಂಡಿದ್ದೀವಿ ಎನ್ನುವಂಥ ಅಂಶವನ್ನು ಕೂಡ ಮೂಡ ತನ್ನ ಪತ್ರದಲ್ಲಿ ಉಲ್ಲೇಖ ಮಾಡಿದೆ. ಸೊ ಪ್ರೈಮಾ ಫೇಸಿ ಪಾರ್ವತಿಯವರು ಮೂಡ ಅಕ್ರಮವಾಗಿ ಬಳಸಿಕೊಂಡಂತಹ ತಮ್ಮ ಜಮೀನಿಗೆ ಪರಿಹಾರವನ್ನು ಕೇಳ್ತಾ ಇದ್ದಾರೆ ಎನ್ನುವಂಥದ್ದು ದಾಖಲೆಗಳು ಹೇಳ್ತಾ ಇರುವಂತಹ ಮಾಹಿತಿ. ನಾಳೆ ಆ ಕೋರ್ಟ್ನಲ್ಲಿ ಈ ಪ್ರತಿವಾದಿಗಳು ಏನು ದಾಖಲೆಗಳನ್ನು ಸಲ್ಲಿಸ್ತಾರೆ ಅದು ಅಲ್ಲಿ ಬೇರೆ ಸ್ವರೂಪವನ್ನು ಪಡೆದುಕೊಳ್ಬೋದು. ಇದಕ್ಕಿಂತಲೂ ಭಿನ್ನವಾದಂತಹ ಸಿದ್ದರಾಮಯ್ಯನವರ ವಿರುದ್ಧವೇ ಇರುವಂತಹ ಬಲವಾದ ಏನಾದರೂ ದಾಖಲೆಗಳಿದ್ರೆ ಅದನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಬಟ್ ಈಗ ಸದ್ಯಕ್ಕೆ JDSನವರು ಮತ್ತು BJPಯವರು ಸ್ನೇಹಮಿಂಗ್ ಕೃಷ್ಣ ಎನ್ನುವಂತಹ ವ್ಯಕ್ತಿ, TJ ಅಬ್ರಹಾಂ ಎನ್ನುವಂಥ ವ್ಯಕ್ತಿ ಮತ್ತು JDSನ ಕಾರ್ಯಕರ್ತ ಪ್ರದೀಪ್ ಕುಮಾರ್ ಬಹಿರಂಗಪಡಿಸಿರುವಂತಹ ದಾಖಲೆಗಳಲ್ಲಿ ಪಾರ್ವತಿಯವರಿಗೆ ಸೇರಿದಂತಹ ಜಮೀನನ್ನು ಮೂಡಾದವರು ಕಾನೂನು ಬಾಹಿರವಾಗಿ ಬಳಸ್ಕೊಂಡಿದ್ದಾರೆ ಎನ್ನುವಂಥದ್ದು ಮಾತ್ರ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಎರಡನೆಯ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ, BJP ಶಾಸಕಿ ಶಶಿಕಲಾ ಜೊಲ್ಲೆ, ಶಾಸಕ ಜನಾರ್ದನ ರೆಡ್ಡಿ, ಮಾಜಿ ಸಚಿವ ಮುರುಗೇಶ್ ನಿರಾಣಿ ವಿರುದ್ಧವೇ ಲೋಕಾಯುಕ್ತ ತನಿಖೆಗೆ ಅನುಮತಿ ಕೋರಿ ಲೋಕಾಯುಕ್ತದವರೇ ಅರ್ಜಿ ಸಲ್ಲಿಸಿದ್ರು ಕೂಡ ಇದುವರೆಗೆ ರಾಜ್ಯಪಾಲರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಂಡಿಲ್ಲ. ಕುಮಾರಸ್ವಾಮಿ ವಿರುದ್ಧ ಗಣಿ ಹಗರಣದಲ್ಲಿ ಅಂತಿಮ ಆರೋಪ ಪಟ್ಟಿ ಸಲ್ಲಿಕೆಗೆ 2ನೇ ಬಾರಿ ಲೋಕಾಯುಕ್ತದವರು ಪತ್ರ ಬರೆದರೂ ಕೂಡ ಇನ್ನೂ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿಲ್ಲ. ಆಗಸ್ಟ್ 19ನೇ ತಾರೀಕು ವಿಚಾರಣೆಯ ಸಂದರ್ಭದಲ್ಲಿ ರಾಜ್ಯಪಾಲರ ಪರ ವಕೀಲರು ರಾಜ್ಯಪಾಲರ ಮುಂದೆ ಯಾವುದೇ ಅರ್ಜಿಗಳು ಬಾಕಿ ಇಲ್ಲ ಅಂತ ಹೇಳಿದರು. ಆದರೆ ಅದು ಸುಳ್ಳು. ಸೊ ಈ 4 ವ್ಯಕ್ತಿಗಳು, ಈಗ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಬಂದರೆ ಗಣಿ ಹಗರಣದಲ್ಲಿ 11 ತಿಂಗಳಿಂದ ಅರ್ಜಿ ಬಾಕಿ ಇದೆ, ಲೋಕಾಯುಕ್ತದವರು ಬರೆದಿರುವಂಥದ್ದು. ಜನಾರ್ದನ ರೆಡ್ಡಿ ವಿಷಯದಲ್ಲಿ 4 ತಿಂಗಳಿಂದ, ಶಶಿಕಲಾ ಜೊಲ್ಲೆ ವಿಚಾರದಲ್ಲಿ 3 ವರ್ಷಗಳಿಂದ ಬಾಕಿ ಇದೆ, ಮುರುಗೇಶ್ ನಿರಾಣಿ ವಿಚಾರದಲ್ಲಿ 3 ತಿಂಗಳಿಂದ ಬಾಕಿ ಇದೆ. ಸೊ ರಾಜ್ಯಪಾಲರು ಈಗ ಅನುಮತಿಯನ್ನು ಕೊಡಬೇಕು. ಅದ್ರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಕೂಡ ರಾಜ್ಯಪಾಲರಿಗೆ ಒಂದು ಶಿಫಾರಸನ್ನು ಮಾಡಿದೆ, ಸಲಹೆಯನ್ನು ಮಾಡಿದೆ. ಈ 4 ಜನರ ವಿರುದ್ಧ ಲೋಕಾಯುಕ್ತದವರು ಏನು ಪ್ರಾಥಮಿಕ ತನಿಖೆಯನ್ನು ನಡೆಸಿ ಅವರ ವಿರುದ್ಧ ಮೇಲ್ನೋಟಕ್ಕೆ ಸಾಕ್ಷ್ಯಗಳಿದೆ ಅಂತೇಳಿ ಹೇಳಿದ್ದಾರೆ, ಅವರ ವಿರುದ್ಧ ತನಿಖೆಗೆ ಆದಷ್ಟು ಬೇಗ ನೀವು ಅನುಮತಿಯನ್ನು ಕೊಡಬೇಕು ಅಂತೇಳಿ. ಸೊ ದಿ ಗವರ್ನರ್ ಬೈಂಡ್ ಬೈ ದಿ ಕ್ಯಾಬಿನೆಟ್ ಡಿಸಿಷನ್ ಆಗಿರೋದರಿಂದ ರಾಜ್ಯಪಾಲರು ಅನುಮತಿಯನ್ನು ಕೊಡಬೇಕಿತ್ತು ಇಷ್ಟೊತ್ತಿಗಾಗಲೇ. ಆದರೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿಲ್ಲ. ಅಂದರೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ರಾಜ್ಯಪಾಲರು ಪಿಕ್ ಆ್ಯಂಡ್ ಚೂಸ್, ಅಂದರೆ ಸಿದ್ದರಾಮಯ್ಯನವರ ಫೈಲನ್ನು ಮಾತ್ರ ಎತ್ಕೊಂಡು ಅದಕ್ಕೆ ಕ್ಲಿಯರೆನ್ಸನ್ನು ಕೊಟ್ಟಿದ್ದಾರೆ ಹೊರತು ಉಳಿದವರ ಫೈಲನ್ನು ವರ್ಷಾನುಗಟ್ಟಲೆಯಿಂದ ಹಾಗೇ ಇಟ್ಕೊಂಡು ಸುಮ್ಮನಿದ್ದಾರೆ ರಾಜ್ಯಪಾಲರು ಎನ್ನುವಂಥದ್ದು ಪ್ರಮುಖವಾದ ಅಂಶ. ಕ್ಯಾಬಿನೆಟ್ನ ಡಿಸಿಷನನ್ನು ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರ ವಕೀಲರು ಹೈಕೋರ್ಟ್ನಲ್ಲಿ ಮೆನ್ಷನ್ ಮಾಡ್ತಾರೆ, ವಿಚ್ ಇಸ್ ರಾಜ್ಯಪಾಲರಿಗೆ ಅದು ಬೂಮರಾಂಗ್ ಆಗಬಹುದು ಹೈಕೋರ್ಟ್ನಲ್ಲಿ. ಇನ್ನು ಮೂಡಾದ ವಿಚಾರವನ್ನು ನಾವು ಈಗಾಗಲೇ ಹೇಳಿದ್ವಿ. ಮೂಡಾದವರೇ ಬದಲಿ ನಿವೇಶನ ಹಂಚಿಕೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಕಾನೂನು ಬಾಹಿರವಾಗಿ ನಿಮಗೆ ಸೇರಿದಂತಹ ಜಮೀನನ್ನು ಬಳಸ್ಕೊಂಡಿದ್ದೀವಿ ಅಂಥೇಳಿ ಹೇಳಿರೋದ್ರಿಂದಾಗಿ ಆ ವಾದವನ್ನು ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರ ವಕೀಲರು ಹೈಕೋರ್ಟ್ನಲ್ಲಿ ಮಂಡಿಸ್ತಾ ಇರ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಪಾರ್ವತಿಯವರ ಜಮೀನಿಗೆ ಪರ್ಯಾಯವಾಗಿ ಅವರು ಬದಲಿ ನಿವೇಶನಗಳನ್ನು ಕೇಳುವಂಥದ್ದು ಅವರ ಮೂಲಭೂತ ಹಕ್ಕಾಗಿರುತ್ತೆ. ಇದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಯಾಕೆ ದೋಷಿ ಮಾಡಬೇಕು, ಯಾಕೆ ಅವರನ್ನು ತನಿಖೆಗೆ ಒಳಪಡಿಸಬೇಕು, ಯಾಕೆ ತನಿಖೆಗೆ ಅನುಮತಿಯನ್ನು ಕೊಟ್ಟರು ರಾಜ್ಯಪಾಲರು, ಇದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಏನು, ಅದಕ್ಕೆ ದಾಖಲೆ ಏನಿದೆ ಅದನ್ನು ತಂದಿಡಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರ ವಕೀಲರು ನಾಳೆ ಮತ್ತೆ ಹೈಕೋರ್ಟ್ನಲ್ಲಿ ಪ್ರತಿವಾದಿ ವಕೀಲರಿಗೆ ಸವಾಲನ್ನು ಹಾಕ್ತಾರೆ. ಸೊ ಇಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಇನ್ನೊಂದು ವೆರಿ ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ, ಇನ್ನು 2021 ಸೆಪ್ಟೆಂಬರ್ 3ನೇ ತಾರೀಕು ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಒಂದು ಪತ್ರವನ್ನು ಬರೆಯುತ್ತೆ. ಆ ಪತ್ರ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ನ ಅಡಿಯಲ್ಲಿ, ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಅಡಿಯಲ್ಲಿ ತನಿಖೆಗೆ ಅನುಮತಿ ಕೊಡಲಿಕ್ಕೆ ಪಾಲಿಸಬೇಕಾದಂತಹ ನಿಯಮಗಳ ಬಗ್ಗೆ ಸ್ಪಷ್ಟವಾದಂಥ ಉಲ್ಲೇಖವನ್ನು ಮಾಡುತ್ತೆ. ಆ ನಿಯಮಗಳ ಅಡಿಯಲ್ಲಿ
ಆ ಸುತ್ತೋಲೆಯ ಅಡಿಯಲ್ಲಿ ಮುಖ್ಯಮಂತ್ರಿ ವಿರುದ್ಧದ ತನಿಖೆಗೆ ರಾಜ್ಯಪಾಲರಿಂದ ಅನುಮತಿ ಕೇಳುವಂಥ ಅಧಿಕಾರ ಇರುವಂಥದ್ದು ಪೊಲೀಸ್ ಅಧಿಕಾರಿಗೆ ಮಾತ್ರ. ಪೊಲೀಸ್ ಅಧಿಕಾರಿಗೆ ಮಾತ್ರ. ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಅನುಮತಿ ಕೇಳುವಂತಹ ಅಧಿಕಾರ ಇರುವಂಥದ್ದು ಪೊಲೀಸ್ ಅಧಿಕಾರಿಗೆ ಮಾತ್ರ. ಪೊಲೀಸ್ ಅಧಿಕಾರಿ ಅಂಥದ್ದೊಂದು ಅರ್ಜಿಯನ್ನು ಮುಖ್ಯಮಂತ್ರಿಗಳ ವಿರುದ್ಧ ಏನಾದರೂ ಸಲ್ಲಿಸಿದರೆ ಅದನ್ನು ರಾಜ್ಯಪಾಲರು ಪರಿಶೀಲನೆ ಮಾಡಿ ವಿದಿನ್ 3 months 3 ತಿಂಗಳ ಒಳಗಡೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತಿದೆ 2021 ಸುತ್ತಲೇ. ಮತ್ತು ಭಾರತೀಯ ಸುರಕ್ಷಾ ಸಂಹಿತೆ 218 ಅಡಿಯಲ್ಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನ 17A ಕಾಲಂನ ಅಡಿಯಲ್ಲೂ ಕೂಡ ಅದೇ ಅಂಶ ಇರುವಂಥದ್ದು. ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪೊಲೀಸ್ ತನಿಖೆ ಎಲ್ಲಾಗಿದೆ ಮೇಲ್ನೋಟಕ್ಕೆ ಆಗಿಲ್ಲ. ಖಾಸಗಿ ದೂರನ್ನು ಸಲ್ಲಿಕೆ ಮಾಡಿರುವಂಥದ್ದು TJ ಅಬ್ರಹಾಂ ಎನ್ನುವಂಥ ವ್ಯಕ್ತಿ, ಪ್ರದೀಪ್ ಕುಮಾರ್ ಎನ್ನುವಂತಹ JDS ಕಾರ್ಯಕರ್ತ, ಸ್ನೇಹಮಯಿ ಕೃಷ್ಣ ಎನ್ನುವಂತಹ ಒಬ್ಬ ವ್ಯಕ್ತಿ. ಈ 3 ಜನ ಸಲ್ಲಿಕೆ ಮಾಡಿದ್ರು ಅನ್ನುವ ಕಾರಣಕ್ಕೋಸ್ಕರ ಯಾರೋ 3 ಜನ ಖಾಸಗಿ ವ್ಯಕ್ತಿಗಳು ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ಮುಖ್ಯಮಂತ್ರಿ, ಅದು ಕೂಡ ಚುನಾಯಿತ ಸರ್ಕಾರದ ಮುಖ್ಯಮಂತ್ರಿ, ಸರ್ಕಾರದ ಚುಕ್ಕಾಣಿಯನ್ನು ಹಿಡಿದಿರುವಂತಹ ಮುಖ್ಯಮಂತ್ರಿಯ ವಿರುದ್ಧ ಯಾವುದೇ ವಿವೇಚನೆಗಳನ್ನು ಬಳಸದೆ ರಾಜ್ಯಪಾಲರು ತಮಗೆ ಅಧಿಕಾರ ಇದೆ ಎನ್ನುವಂತಹ ಏಕಮಾತ್ರ ಕಾರಣಕ್ಕೋಸ್ಕರ ತನಿಖೆಗೆ ಅನುಮತಿಯನ್ನು ಕೊಟ್ಟರೆ ಹೇಗೆ ಎನ್ನುವಂಥದ್ದು ಪ್ರಮುಖವಾದಂಥ ಪ್ರಶ್ನೆ. ಕಾರಣ ಏನು ಅಂತ ಹೇಳಿದ್ರೆ, ಮುಖ್ಯಮಂತ್ರಿಯ ವಿರುದ್ಧ ತನಿಖೆಗೆ ಅನುಮತಿ ಕೊಡುವಂಥದ್ದು ಅದು ಸಣ್ಣ ನಿರ್ಧಾರ ಅಲ್ಲ. ಇಟ್ ಅಫೆಕ್ಟ್ಸ್ ಎವ್ರಿಥಿಂಗ್. ಪ್ರತಿಯೊಂದರ ಮೇಲೂ ಕೂಡ ನೇರವಾಗಿ ಪರಿಣಾಮ ಬೀರುತ್ತೆ. ಸರ್ಕಾರ ಬೀಳ್ಬೋದು. ಚುನಾಯಿತ ಸರ್ಕಾರವೊಂದನ್ನು ಕೆಡವಲಿಕ್ಕೇನೆ ರಾಜ್ಯಪಾಲರು ಈ ಮಾರ್ಗವನ್ನು ಅನುಸರಿಸುತ್ತಾ ಇದ್ದಾರೆ ಎನ್ನುವಂಥದ್ದು ಮೇಲ್ನೋಟಕ್ಕೆ ಬಲವಾದ ಗುಮಾನಿ ಇರುವಂತಹ ಸಂದರ್ಭದಲ್ಲಿ ರಾಜ್ಯಪಾಲರು 2 ಪುಟಗಳಲ್ಲಿ ನಾನೇ ಎಲ್ಲವನ್ನು ನೋಡ್ಬಿಟ್ಟಿದ್ದೀನಿ, ನಾನು ತನಿಖೆಗೆ ಅನುಮತಿ ಕೊಟ್ಟಿದ್ದೀನಿ ಅಂತ ಸಮಜಾಯಿಷಿ ಕೊಡೋಕ್ಕಾಗಲ್ಲ. ದೋ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಪರ್ಸನ್. ಸಂವಿಧಾನದಲ್ಲಿ ಅಧಿಕಾರ ಇದೆ ಅಂತ ಹೇಳಿದ್ರೆ ಅದನ್ನು ವಿವೇಚನಾಧಿಕಾರ ಅಂತ. ವಿವೇಚನೆ ಅಂದರೆ ಏನು? ವಿವೇಕ ಇದ್ದು ಬಳಸಬೇಕು ಅಂತ. ವಿವೇಕತನ, ವಿಸ್ಡಮ್, ಅದನ್ನು ಯೂಸ್ ಮಾಡಬೇಕು ರಾಜ್ಯಪಾಲರು, ಬರೀ ಅಧಿಕಾರವನ್ನು ಬಳಸುವಂಥದ್ದಲ್ಲ. ಸೊ ಯಾರೋ ಸ್ನೇಹಮಯಿ ಕೃಷ್ಣ ಅಂತೆ, JDSನ ಕಾರ್ಯಕರ್ತ ಪ್ರದೀಪ್ ಕುಮಾರ್ ಅಂತೆ, TJ ಅಬ್ರಹಾಂ ಎನ್ನುವಂತಹ ವ್ಯಕ್ತಿ, ಇವರು ಸಲ್ಲಿಕೆ ಮಾಡಿದ ತಕ್ಷಣ ರಾಜ್ಯಪಾಲರಿಗೆ ನಾನು ಎಲ್ಲವನ್ನು ನೋಡ್ಕೊಂಡಿದ್ದೀನಿ ಅಂತೇಳಿ 2 ಪುಟಗಳು. ಆಮೇಲೆ ರಾಜ್ಯಪಾಲರು ಕೊಟ್ಟಂತಹ ಅನುಮತಿಯ ಪತ್ರ ಏನಿದೆ ಅದನ್ನು ಓದಿದಂತಹ ಸಾಂವಿಧಾನಿಕ ತಜ್ಞರು ವ್ಯಕ್ತಪಡಿಸಿರುವಂಥ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ರಾಜ್ಯಪಾಲರು ತನಿಖೆಗೆ ಅನುಮತಿ ಕೊಟ್ಟಿರುವಂಥದ್ದು ಸಾಂವಿಧಾನಿಕ ಕೋರ್ಟ್ನಲ್ಲಿ, ಅಂದರೆ ಹೈಕೋರ್ಟ್ನಲ್ಲಿ ನಿಲ್ಲೋದೇ ಇಲ್ಲ ಅಂತ ಎನ್ನುವಂಥದ್ದು ಅಭಿಪ್ರಾಯ. ಕಾರಣ ಏನು ಅಂತ ಹೇಳಿದ್ರೆ, ಯಾವ ಮ್ಯಾಂಡೇಟರಿ ಪ್ರೊಸೀಜರ್ಗಳನ್ನು ರಾಜ್ಯಪಾಲರು ಪರ್ಮಿಷನ್ ಕೊಡುವಂತಹ ಸಂದರ್ಭದಲ್ಲಿ ಪಾಲನೆ ಮಾಡಬೇಕಿತ್ತು ಅದನ್ನು ರಾಜ್ಯಪಾಲರು ಪಾಲನೆ ಮಾಡಿಲ್ಲ. ರಾಜ್ಯಪಾಲರು ಪಾಲನೆ ಮಾಡಿಲ್ಲ ಅಂತ ಹೇಳಿದ್ರೆ ರಾಜ್ಯಪಾಲರಿಗೆ ಪಾಲನೆ ಮಾಡಲಿಕ್ಕೆ ಬಿಟ್ಟಿಲ್ಲ. ಯಾರು ಬಿಟ್ಟಿಲ್ಲ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿರುವಂತಹ ಸಂಗತಿ. ಅಪ್ಪ ಮಗ HD ದೇವೇಗೌಡ ಮತ್ತು ದೇವೇಗೌಡ ಪುತ್ರ HD ಕುಮಾರಸ್ವಾಮಿ ಒಂದು ಕಡೆ, ಇನ್ನೊಂದು ಕಡೆ ಅಪ್ಪ ಮಗ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪ ಮಗ ವಿಜಯೇಂದ್ರ. ಅಪ್ಪ ಮಕ್ಕಳ ಕೂಟ ಮಾಡಿದಂತಹ ಕುತಂತ್ರಗಳಿವೆಲ್ಲ ಮೇಲ್ನೋಟಕ್ಕೆ ಕಾಣಿಸುವಂಥ ಎಲ್ಲ. ಈಗ ಫಾರ್ ಎಕ್ಸಾಂಪಲ್ ಕುಮಾರಸ್ವಾಮಿ ಅವ್ರಿಗೆ ಇಷ್ಟು ದಿನ ಬಿಟ್ಟಂತಹ ದಾಖಲೆಗಳನ್ನು ಗಮನಿಸಿದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಮೇಲ್ನೋಟಕ್ಕಾದರೂ ಈ ಕೇಸ್ ಗೆಲ್ಲಬಹುದು ಎನ್ನುವಂತಹ ಪೂರಕವಾದಂಥ ಯಾವ ದಾಖಲೆಗಳನ್ನು ಕೂಡ ಕುಮಾರಸ್ವಾಮಿ ಅವರು ಬಿಟ್ಟಿಲ್ಲ, ಯಾವುದನ್ನು ರಿಲೀಸ್ ಮಾಡಿಲ್ಲ ಟಿಲ್ ಟುಡೇ. JDSನ ಕಾರ್ಯಕರ್ತ ಪ್ರದೀಪ್ ಕುಮಾರ್ ಏನು ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡ್ತಾರೆ ಅದು ಬೇರೆ ವಿಚಾರ. ಬಟ್ ಟಿಲ್ ಟುಡೇ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಪೂರಕವಾಗುವಂಥ ಯಾವುದೇ ದಾಖಲೆಗಳನ್ನು ಅಪ್ಪ ಮಕ್ಕಳು ದೇವೇಗೌಡ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ, ಯಡಿಯೂರಪ್ಪ ವಿಜಯೇಂದ್ರ, ಈ ಕೂಟ ಅಪ್ಪ ಮಕ್ಕಳ ಕೂಟ ಇದುವರೆಗೆ ಬಿಡುಗಡೆ ಮಾಡಿಲ್ಲ. ಇವ್ರ ಕೈಯಲ್ಲಿ ಆಗಿಲ್ಲ ಇದುವರೆಗೆ ಬಿಡುಗಡೆ ಮಾಡಲಿಕ್ಕೆ. ಬಟ್ ರಾಜ್ಯಪಾಲರ ಮುಖಾಂತರ ತನಿಖೆಗೆ ಅನುಮತಿಯನ್ನು ಕೊಡಿಸಿದ್ದಾರೆ. ರಾಜ್ಯಪಾಲರ ಮನೆ ಗಂಟೆನೂ ಹೋಗ್ಬೇಕು, ಅವ್ರ ಮನೆ ಗಂಟೆನಾದರೂ ಹೋಗ್ಬೇಕಾಗಿದ್ದ ಏನಿಲ್ಲ. ಅನ್ಲೆಸ್ ಪೂರಕವಾದಂತಹ ದಾಖಲೆಗಳಿಗೆ ಇಲ್ಲದೆ ಹೋದರೆ ಪ್ರೈಮಾ ಫೇಸಿ ಆದರೂ ಒಂದು ದಾಖಲೆ ಬೇಕು. ಸಿದ್ದರಾಮಯ್ಯನವರು ಸಿಗ್ನೇಚರ್ ಮಾಡಿ ಕಳಿಸಿದ್ದಾರೆ ಅನ್ನೋದಕ್ಕೆ. ಪಾರ್ವತಿಯವರ ವಿರುದ್ಧ ಇನ್ವೆಸ್ಟಿಗೇಷನ್ ಆಗುವಂಥದ್ದು ಬೇರೆ, ಇಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಒಂದು ವೇಳೆ ಈಗ ಅವ್ರ ವಿರುದ್ಧ ಏನೋ ರಾಜ್ಯಪಾಲರ ಸಹಿಯನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಏನೋ ದೂರು ಸ್ನೇಹಮಯಿ ಕೃಷ್ಣ ಎನ್ನುವಂಥ ಒಬ್ಬ ವ್ಯಕ್ತಿ ಸಲ್ಲಿಕೆ ಮಾಡಿದ್ದಾರೆ. ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇಶ್ಯೂ. ಬಟ್ ದಿ
ಮುಖ್ಯಮಂತ್ರಿಗಳ ವಿರುದ್ಧ ರಾಜ್ಯಪಾಲರು ತನಿಖೆಗೆ ಅನುಮತಿಯನ್ನು ಯಾಕೆ ಕೊಟ್ಟರು, ಅದಕ್ಕೆ ಏನು ದಾಖಲೆ, ಅದಷ್ಟೇ ಮ್ಯಾಟ್ರ್ ಈ ಕೇಸ್ನಲ್ಲಿ. ಅದನ್ನು ಹೊರತುಪಡಿಸಿದ್ರೆ ಈ ಕೇಸ್ನಲ್ಲಿ ಬೇರೆ ಯಾವ ಅಂಶಗಳು ಕೂಡ ಗಣನೆಗೆ ಬರಲ್ಲ. ಇದನ್ನು ಸಾಂವಿಧಾನಿಕ ತಜ್ಞರು ಕೂಡ ರಾಜ್ಯಪಾಲರು ಅನುಮತಿ ಕೊಟ್ಟ ದಿವಸವೇ ಸ್ಪಷ್ಟವಾಗಿ ಹೇಳಿದರು. ಸಾಂವಿಧಾನಿಕ ತಜ್ಞರು ಬಹುತೇಕ ಯಾರೆಲ್ಲ ಹೈಕೋರ್ಟ್ನಲ್ಲಿ ತುಂಬ ದೀರ್ಘಕಾಲದಿಂದ ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನು ಕೊಡ್ತಾ ಬಂದರು, ಅವರು ಕೊಟ್ಟಿರುವಂಥ ಎಲ್ಲ ಅಭಿಪ್ರಾಯದ ಪ್ರಕಾರ ಈ ಕೇಸು ನಿಲ್ಲಲ್ಲ.